ಸಾಮಾನ್ಯ, ಎರಡನೇದು ಹೇಳಿ ನೋಡೋಣ ಮಧ್ಯಮ, ಮೂರನೇದು ತೀವ್ರ. ಸೊ ಸಾಮಾನ್ಯ, ಮಧ್ಯಮ, ತೀವ್ರ. ಓಕೆ, ಇವಾಗ ನಾವು ಸ್ಟಾರ್ಟ್ ಮಾಡ್ತಿದ್ದು ಸಾಮಾನ್ಯದಿಂದ. ಸಾಮಾನ್ಯದು 2.5 ಸೆಕೆಂಡ್ ಬರಬೇಕು, 1 ಸೆಕೆಂಡ್ 2 ಸೆಕೆಂಡ್ ಹೋಲ್ಡ್ ಮಾಡ್ತೀರಾ, ಇನ್ನು 2.5 ಸೆಕೆಂಡ್ ಹೊರಗೆ ಹಾಕ್ತೀರಾ. ಹಿಂಗೆ ಮಾಡಿದಾಗ ನಮಗೆ ಎಷ್ಟು ಬೇಕಷ್ಟು ಆಕ್ಸಿಜನ್ ಶರೀರಕ್ಕೆ ಚೆನ್ನಾಗಿ ನಾವು ಕೊಟ್ಟಬೇಕಾಗುತ್ತೆ. ಪೊಸಿಷನ್, ಉಸಿರನ್ನ ದೀರ್ಘವಾಗಿ ತುಂಬಿ ನಿಧಾನಕ್ಕೆ ಅಲ್ಲಿ ಹೋಲ್ಡ್ ಮಾಡಿ, ಹಾಗೆ ಉಸಿರನ್ನ ಹೊರಗಡೆ ಹಾಕಿ ಬ್ರೀದ್ ಇನ್, ಬ್ರೀದ್ ಔಟ್. ಈ ಒಂದು ಶಿಬಿರದ ಸಹಭಾಗಿತ್ವ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದ ಮಾಲೀಕರಿರ್ತಾರೆ. ಅದರ ಜೊತೆ ಹಾಸಕ್ಯಸ್ ಅವರು ಸಹ ನಮ್ಮ ಜೊತೆ ಕೈ ಜೋಡಿಸಿರ್ತಾರೆ. ಸೊ ಈ ಒಂದು ಶಿಬಿರನ ಇನ್ನ ಜನರೇ ಸಾಕಾಗಬಾರ್ದು. ನೀವೆಲ್ಲ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ನಾಳೆ ಒಬ್ಬೊಬ್ಬರನ್ನ ಕರ್ಕೊಂಡ್ಬರ್ತೀರಾ. ಮನೆ ಮದುವೆ ಅಂದ್ರೆ 1,000 ಜನ ಸೇರಿಸ್ತೀರ. ನಾನು ಹೇಳ್ತೀನಿ ಒಬ್ಬರೇ ಕರ್ಕೊಂಡ್ಬನ್ನಿ ಅಂತ. ಇಬ್ಬರು ಹೇಳಿದ್ರೆ ಒಬ್ರು ಬಂದೇ ಬರ್ತಾರೆ. ಬರ್ತೀರಲ್ಲ? ಪೊಸಿಷನ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಒಬ್ಬರು ಸರಿ, ಪರ್ಫೆಕ್ಟ್. ಇದನ್ನ ಮಾಡ್ತಿದ್ದೀರಲ್ಲ, ಈ ಸ್ಥಳದ ಈ ಭಾಗದ ಮಸಲ್ಸ್ ವೀಕ್ ಆಗುತ್ತೆ. ಓಕೆ, ಈ ಭಾಗದ ಮಸಲ್ಸ್ ವೀಕ್ ಆಗೋದ್ರಿಂದ ನಾವು ಈ ಮಾಡಿದಾಗ ಸಖತ್ ವೀಕ್ ಆಗ್ತದೆ. ಓಕೆ, ಇದನ್ನು ನಿರಂತರವಾಗಿ ಮಾಡಿ ಸ್ಪಾಂಡಲೈಟಿಸ್, ಸ್ಪಾಂಡಲೈಟಿಸ್ ಅದಕ್ಕೆಲ್ಲ ತುಂಬ ಎಫೆಕ್ಟಿವ್ ಆಗಿ ವರ್ಕೌಟ್ ಆಗುವಂಥ ಪ್ರಾಣಾಯಾಮ. ಈಗ ನೇರವಾಗಿ ಕೂತ್ಕೊಳ್ತೀರಾ. ಇವತ್ತು ಭಸ್ತ್ರಿಕಾ ಪ್ರಾಣಾಯಾಮದ ಸಾಮಾನ್ಯ ಸ್ಥಿತಿ ಮಾತ್ರ ಮಾಡಿದ್ದೀವಿ. ನಾಳೆ ಮಧ್ಯಮ, ತೀವ್ರ ಮಾಡಿದ್ದೀವಿ. ಓಕೆ, ಸಿಟ್ಸ್ ರೈಟ್. ಕಪಾಲಭಾತಿ ಪ್ರಾಣಾಯಾಮ ನೋಡಿ, ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕಿ. ಇದು ಒನ್ ಆಫ್ ದ ಬೆಸ್ಟ್ ಪ್ರಾಣಾಯಾಮ. ನಮ್ಮ ಹೃದಯ ಭಾಗಕ್ಕೆ, ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ಗೆ, ನಮ್ಮ ಹೊಟ್ಟೆ ಭಾಗಕ್ಕೆ ಅದ್ಭುತವಾದ ಶಕ್ತಿ ಕೊಡುತ್ತೆ. ಇದರಿಂದ ನಮ್ಮ ಇಮ್ಯುನೋ ಪವರ್ ಸ್ಟ್ರಾಂಗ್ ಆಗುತ್ತೆ, ರೆಸಿಸ್ಟೆನ್ಸ್ ಪವರ್ ಸ್ಟ್ರಾಂಗ್ ಆಗುತ್ತೆ. ಮಾಡಿ ಮಾಡ್ತಾ ಮಾಡ್ತಾ ಕೇಳಿಸ್ಕೊಳ್ಳಿ. ಅದ್ಭುತವಾದ ಒಂದು ಅಭ್ಯಾಸ. ಸೂಪರ್ ಮಾಡಿ. ತಪ್ಪಿದ್ರೆ ಹೇಳ್ತೀವಿ, ನಿಲ್ತೀವಿ. ನಮ್ಮ ಶರೀರಕ್ಕೆ ಪೆಟ್ರೋಲ್ ಬೇಕು, ಅದ್ರ ಬದಲು ಡೀಸೆಲ್ ಅನ್ನ ದಯವಿಟ್ಟು ಹಾಕಬೇಕು. ಅದನ್ನ ಯೋಚನೆ ಮಾಡಿ. ಇಲ್ಲಿ ಬಂದಿದ್ದೀವಿ ಅನುಭವಸ್ಕರ ನಾವು ಇಷ್ಟು ಜನ ಚೇಂಜ್ ಆದರೆ ಏನು ಪ್ರಯತ್ನ ಅಂತ ನೋಡಿ. ಫಸ್ಟ್ ನಾವು ಚೇಂಜ್ ಆಗೋಣ, ನಮ್ಮ ಮನೆ ಮಂದಿಗೆ ಹೇಳೋಣ, ಅವ್ರು ಮತ್ತೆ ಇನ್ನೊಬ್ರು ಹೇಳ್ತಾರೆ, ಈ ಥರ ಚೇಂಜಿಂಗ್ ಮಾಡ್ಕೊಳ್ಳೋಣ. ನಮ್ಮ ಪ್ರಯತ್ನ ಈ ಶಿಬಿರ ಇಲ್ಲೇ ನಿಂತ್ಕೋಬಾರ್ದು. ಈ ಶಿಬಿರನ ಪ್ರತಿಯೊಂದು ರೋಡು ಪ್ರತಿಯೊಂದು ಗಲ್ಲಿಗೂ ಹೋಗಿ ತಲುಪಿಸ್ಬೇಕು. ಅದಕ್ಕೆ ನಾವು ಒಂದು ಸೀಮಿತವಾಗಿದ್ದೀವಿ. ನಮ್ಮ ಪತಂಜಲಿ ಪರಿವಾರದಲ್ಲಿ ಒಂದು 30-40 ಜನ ಈ ಥರ ಕ್ಲಾಸಸ್ ಶಿಕ್ಷಕರಾಗಿದ್ದಾರೆ, ಸಹ ಶಿಕ್ಷಕರಾಗಿದ್ದಾರೆ. ನಮ್ಮ ಉದ್ದೇಶ ಇಡೀ ಹಾಸನವನ್ನು ಯೋಗಮಯ ಮಾಡಬೇಕು. 100 ಯೋಗ ಕೇಂದ್ರಗಳ ಸ್ಥಾಪನೆ ಆಗಬೇಕು. ಆ ಉದ್ದೇಶದಿಂದ ಈ ಒಂದು ಇಲ್ಲಿ ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ. ಮತ್ತೆ ಈಗ ನಮ್ಮ ಹಾಸನ ಇಡೀ ದೇಶದಲ್ಲೇ ಫೇಮಸ್ ಆಗಿದೆ. ಏನಕ್ಕೆ ಹೇಳಿ? ಹಾರ್ಟ್ ಅಟ್ಯಾಕಿಗೆ ಅಂತ. ಸೊ ಅದನ್ನು ಸಹ ನಾವು ಈಗಿನ ಯುವ ಪೀಳಿಗೆ ಏನು ಮನೇಲಿ ಮಲಗಿದೆ, ನಿಮಗೂ ಅಷ್ಟೇ, ನನ್ನ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ ಹೇಳ್ತೀನಿ, ನಿಮ್ಮ ಮನೇಲಿ ಮಕ್ಕಳು ಯಾರು ಮಲಗಿರ್ತಾರೆ, ನಾಳೆಯಿಂದ ಕರ್ಕೊಂಡ್ಬನ್ನಿ. 100% ಸ್ವಲ್ಪ ಮೋಟಿವೇಶನ್ ಕೊಡೋಣ. ಈ ಥರ ಬೆಳಿಗ್ಗೆ ಎದ್ದು ಬಂದರೆ ಶರೀರ ಚೆನ್ನಾಗಿರುತ್ತೆ, ಸ್ವಸ್ಥವಾಗಿರುತ್ತೆ, ಸುಂದರವಾಗಿರುತ್ತೆ, ಮತ್ತು ಅದರ ಜೊತೆ ಆರೋಗ್ಯಕರವಾಗಿರುತ್ತೆ. ಆ ಕಾನ್ಸೆಪ್ಟೊಂದಿಗೆ ಮಾಡಿರೋದು ಆರೋಗ್ಯಕರ ಹೃದಯಕ್ಕಾಗಿ ಯೋಗ ಅಂತ. ಸೊ ನೀವೆಲ್ಲ ಕೈ ಜೋಡಿಸಿದ್ರೆ 100% ನಾವು ಮುಂದಿನ ದಿನಗಳಲ್ಲಿ ಒಂದು ಸಹ ಶಿಕ್ಷಕ ಯೋಗ ಶಿಬಿರ ಅಂತ ಮಾಡ್ತೀವಿ. ಅದರಲ್ಲಿ 25 ದಿನದ ಕೋರ್ಸ್ ಇರುತ್ತೆ. ನಾನಿವತ್ತು ನಿಮ್ಮ ಮುಂದೆ ಎಷ್ಟು ಮಾತಾಡ್ತಿದ್ದೀನಿ ಅಂದರೆ ಇದಕ್ಕೆ ಕಾರಣ ಸಹ ಶಿಕ್ಷಕ ಕ್ಯಾಂಪ್. ಅದನ್ನು ಅಟೆಂಡ್ ಮಾಡಿದೆ. ಅದಾದಮೇಲೆ ಹರಿದ್ವಾರಕ್ಕೆ ಹೋದೆ. ಸ್ವಾಮೀಜಿ ಜೊತೆ ಅಲ್ಲಿ ಸ್ವಾಮಿ ರಾಮದೇವ್ ಅವರ ಜೊತೆ 10 ದಿನ ನಿರಂತರವಾಗಿ ಯೋಗಾಭ್ಯಾಸನ ತೊಡಸ್ಕೊಂಡ್ವಿ. ಆ ಸಮಯದಲ್ಲಿ ಶೇಷಪ್ಪಜಿ ನನ್ನ ಜೊತೆ ಇದ್ರು. 17 ವರ್ಷದ ನಮ್ಮ ಇಬ್ಬರು ಜೋಡಿ ಇದು. ಸೊ ನಾವು 17 ವರ್ಷದಿಂದ ಹಾಸನದ ಯೋಗಮಯ ಮಾಡಬೇಕು ಅಂತ ಒಂದು ಸಂಕಲ್ಪ ತಗೊಂಡ್ವಿ. ಅದ್ರ ಜೊತೆ ಚೈನಿಂಗ್ ಆಗ್ತಾ ಹೋಯಿತು. ಸುಮಾರು ಜನ ಮಹಾರಥಿಗಳ ಜೊತೆ ಜೋಡಿಸ್ಕೊಂಡ್ರು.
ಈ ಒಂದು ಕಾರ್ಯದಲ್ಲಿ ನಾವು ತೊಡಸ್ಕೊಂಡಿದ್ದೀವಿ. ನೀವು ಸಹ ಕೈ ಜೋಡಿಸಿ. ಕೈ ಜೋಡಿಸ್ತೀರಾ? ಜೋಡಿಸ್ಬೋದಾ? ಏನ್ ನಿಮಗೆ ಪೂರ್ತಿ ದಿನ ಕೊಡಿಯೋದಲ್ಲ, ನಮ್ದು ಬಿಸ್ನೆಸ್ ಇದೆ, ನಮ್ದು ವ್ಯವಹಾರಗಳಿದೆ. ಬೆಳಿಗ್ಗೆ 1.5 ಗಂಟೆ ಅಷ್ಟೇ. ಅದಕ್ಕೆ ನೀವು ಈ ತರ ಸ್ಟೇಜ್ ಯೋಗಾಭ್ಯಾಸ ಜೊತೆ ನಾನು 100% ನೀವು ಒಂದು 100 ಗಂಟೆ ಕ್ಲಾಸ್ ಇರುತ್ತೆ, 25ಕ್ಕೆ 100 ಗಂಟೆ ಕ್ಲಾಸ್ ಇರುತ್ತೆ. ಇಡೀ ಕರ್ನಾಟಕದಿಂದ ನಮ್ಮ ಸುಮಾರು ಯೋಗ ಶಿಕ್ಷಕರು ಅಥವಾ ಇದ್ರ ಪರಿಣಿತರು ಬರ್ತಾರೆ, ನಮ್ಮನ್ನು ತಯಾರು ಮಾಡ್ತಾರೆ. ಸೊ ಈ ಥರ ಇರುತ್ತೆ ಮುಂದಿನ ದಿನಗಳಲ್ಲಿ. ಸೊ ಈಗ ನಾವು ಕಪಾಲಭಾತಿ ಆಯಿತು, ಭಸ್ತ್ರಿಕಾ ಆಯಿತು.